ಇವತ್ತಿನ ಎಪಿಸೋಡ್ ಶಿಕ್ಷಕರ ದಿನಾಚರಣೆಯ ವಿಶೇಷ. ಅಂಡ್ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ, ಇವತ್ತಿನ ಇಂಟ್ರೊಡಕ್ಷನ್ ಸ್ವಲ್ಪ ಲೆಂತಿ ಇರುತ್ತೆ, ಪ್ಲೀಸ್ ಬೇರ್ ವಿತ್ ಮೀ. ಯಾಕಂದ್ರೆ ನನ್ನ ನೆಚ್ಚಿನ ಗುರುಗಳನ್ನ ನಾನು ವಾಯ್ಸ್ ಆಫ್ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದೀನಿ. ಯಾಕಂದ್ರೆ ಇವರು ಅವಾಗಿಂದಲೂ 1966ನೇ ಇಸ್ವಿಯಿಂದಲೂ ಹೀಸ್ ಬೀನ್ ಅ ವಾಯ್ಸ್ ಆಫ್ ಬೆಂಗಳೂರು ಆ್ಯಂಡ್ ಟ್ರೂ ವಾಯ್ಸ್ ಆಫ್ ಬೆಂಗಳೂರು. ಒಂದು ಸಂದರ್ಭವನ್ನು ಹೇಳ್ಬಿಡ್ತೀನಿ, ಆನಂತರ ಇವರ ಇಂಟ್ರೊಡಕ್ಷನ್ ನಾನು ನಿಮಗೆ ಕೊಡ್ತೀನಿ. ಸೊ 1970s 80s ಸಮಯ ಅದು. ಸಾಕಷ್ಟು ಥಿಯೇಟರ್ಸ್ ಬೆಂಗಳೂರಿನಲ್ಲಿ, ಅದರಲ್ಲಿ ಒಂದು ಮಕ್ಕಳ ಕೂಟ ಹತ್ರ ಇರುವಂತಹ ಸಂಜಯ್ ಥಿಯೇಟರ್. ಸೊ ಈ ಸಂಜಯ್ ಥಿಯೇಟರ್ನ ಎದುರುಗಡೆನೆ ಮಕ್ಕಳಿಗೆ ಲೆಕ್ಚರ್ ಮಾಡುವಂಥ ಕ್ಲಾಸಸ್, ಫ್ರೀ ಕೋಚಿಂಗ್ ಕ್ಲಾಸಸ್ ನಡೀತಾ ಇತ್ತು. ಸೊ ಒಂದು ವೀಕೆಂಡ್ ಬಂತು ಅಂದರೆ, ಎಸ್ಪೆಷಲಿ ದಿಗ್ಗಜರ ಸಿನಿಮಾ ರಿಲೀಸ್ ಆದಾಗ, ಅದರಲ್ಲೂ ವಿಶೇಷವಾಗಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ರಿಲೀಸ್ ಆಗಿರುವಂಥ ಒಂದು ಸಮಯ, ಕ್ಯೂ ಎಷ್ಟು ಉದ್ದಕ್ಕಿತ್ತು ಅಂದರೆ ಟಿಕೆಟ್ ಬೇಕು ಅಂತ. ಬಟ್ ಅದರ ಎದುರುಗಡೆ ಲೆಕ್ಚರ್ ಹಾಲ್ನ ಮುಂದೆ ಇದ್ದಂಥ ಕ್ಯೂ ಈ ಕ್ಯೂನ ಬೀಟ್ ಮಾಡ್ತಿತ್ತು. ಸೊ ಹೀಗೆ ಯಾರೊಬ್ರು ಎನ್ಕ್ವೈರ್ ಮಾಡ್ತಾರೆ, ಅಲ್ಲಿ ಯಾದಕ್ಕೆ ಕ್ಯೂ ನಿಂತಿರೋದು, ಅದು ಇದಕ್ಕಿಂತ ದೊಡ್ಡ ಕ್ಯೂ ಅಂತ ಕೇಳಿದಾಗ ಗೊತ್ತಾಗತ್ತೆ ನನ್ನ ಗುರುಗಳ ಲೆಕ್ಚರ್ ಕ್ಲಾಸಸ್ ಅಲ್ಲಿ ನಡೀತಾ ಇತ್ತು ಅಂತ. ಸೊ ಹೀಗೆ ಇವ್ರು ಎಲ್ಲೇ ಪಾಠ ಮಾಡಿದ್ರು ಕ್ರೇಜ್ ಹಾಗಿರ್ತಾ ಇತ್ತು. ಆ್ಯಂಡ್ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂದರೆ, ಆಫ್ಕೋರ್ಸ್ ಇವರು ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡೂ ಪಾಠ ಮಾಡೋರು, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಬಟ್ ಮ್ಯಾಥಮೆಟಿಕ್ಸ್ನ ಬ್ಲ್ಯಾಕ್ ಬೋರ್ಡ್ ಇಲ್ದಿರ ಮಾಡೋರು. ಅಂದರೆ ನಿಮಗೆ ಗೊತ್ತಾ, ಅರ್ಥ ಮಾಡಿಸೋರು ಮಕ್ಕಳಿಗೆ ಅಷ್ಟು ಅದ್ಭುತವಾಗಿ. ಆ್ಯಂಡ್ ಆಲ್ಸೋ ಇವರ ಹೆಸರನ್ನು ಮತ್ತು ಇವರನ್ನು ಪರಿಚಯಿಸೋದಕ್ಕೂ ಮುಂಚೆ ಇವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಬರೆದಿರುವಂಥ ಒಂದು ಪುಸ್ತಕ, ಅದರಲ್ಲಿನ ಒಂದು ಆಯ್ದ ಭಾಗ ನನಗೆ ತುಂಬ ಇಷ್ಟ ಆದಂಥದ್ದು. ಅದನ್ನು ಹೇಳ್ತಾ ಇವ್ರನ್ನ ಪರಿಚಯಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳು ಅವ್ರು ಹುಟ್ಟಿದಾಗಲೇ ಅವರ ತಾಯಿ ಏನಂತ ಹೇಳಿ ಹಾಲು ಉಣಿಸಿರಬಹುದು ಅನ್ನೋ ಒಂದು ಊಹೆ ಬಹುಶಃ ಶಾಂತವೀರಯ್ಯ ಸರ್ ಅವರು ಈ ಒಂದು ಊಹೆಯಲ್ಲಿ ಬರೆದಿರುವಂಥದ್ದು. ಲೇ ಮಗು, ಅಕ್ಷರಮಂ ಕಲಿಸು, ವಾಕ್ಯಂ ಬಿಡಿಸು, ಅರ್ಥಮಂ ತಿಳಿಸು, ಪ್ರಯೋಗಮಂ ಸೂಚಿಸು, ಶಿಷ್ಯರಂ ಪೊರೆ, ಆಚಾರಕ್ಕೆ ಅರಸಾಗು, ವಿಚಾರಕ್ಕೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಅವತ್ತು ಇದನ್ನ ಮಗು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ತಾ? ಮೋಸ್ಟ್ಲಿ ಎಸ್. ಯಾಕಂದ್ರೆ ಇದರಲ್ಲಿ ಆ ತಾಯಿ ಹೇಳಿರೋ ಎಲ್ಲವನ್ನ ಸಾಕಾರಗೊಳಿಸಿರುವಂಥ ಶಿಕ್ಷಣ ಕ್ಷೇತ್ರದ ಭೀಷ್ಮ ಅನ್ನಬಹುದಾ, ಕಲಿಯುಗದ ದ್ರೋಣಾಚಾರ್ಯ ಅನ್ನಬಹುದಾ? ಲೆಟ್ ಮೀ ವೆಲ್ಕಮ್ BVN ಸರ್ ಟು ವಾಯ್ಸ್ ಆಫ್ ಬೆಂಗಳೂರು. ಸರ್ ನಮಸ್ಕಾರ. ಬಹಳ ಸಂತೋಷ ಸರ್, ಥ್ಯಾಂಕ್ ಯು ಸೋ ಮಚ್. ನೀವಿವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ನಮಗೆಷ್ಟೇ ವಯಸ್ಸಾದರೂ ನಮ್ಮ ಗುರುಗಳ ಮುಂದೆ ಕೂತಾಗ ಅದೊಂದು ಅಳುಕು, ಒಂದು ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಎಷ್ಟು ಸ್ಟ್ರಿಕ್ಟ್ ಅನ್ನೋದನ್ನ ನಾನು ನೋಡಿದ್ದೀನಿ. ಆ ಸ್ಟ್ರಿಕ್ಟ್ ಎಲ್ಲಿರಕ್ಕೆ ಆಗೋದಿಲ್ಲ. ನೀವು ನಿರ್ಭಯವಾಗಿ ಏನನ್ಬೇಕಾದ್ರೂ ಕೇಳಬಹುದು. ಹೌದಾ? ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಲವ್ಲಿ ಸರ್, ಥ್ಯಾಂಕ್ ಯು. ಆ್ಯಂಡ್ ನಾನು BHS ಸೇರ್ಕೊಂಡಂಥ ಸಮಯದಲ್ಲಿ ಅಫ್ಕೋರ್ಸ್ BHSಗೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಅಂದರೆ ಅವಾಗ ಬೆಂಗಳೂರಲ್ಲಿ ಶಾಲೆ ಅಂದರೆ 3ಕ್ಕೆ ತುಂಬ ಪ್ರಾಮುಖ್ಯತೆ ಇರ್ತಾ ಇತ್ತು. 7th ಅವಾಗ ಪಬ್ಲಿಕ್ ಎಕ್ಸಾಮ್ಸ್ ಇರ್ತಾ ಇತ್ತು. ಆ್ಯಂಡ್ ಒಳ್ಳೆ ಪರ್ಸೆಂಟೇಜ್ ತೊಗೊಂಡ್ರೆ ಈ 3ರಲ್ಲಿ ಒಂದು ಶಾಲೆಗೆ ಸಿಕ್ತು ಅಂದರೆ ನಮಗೊಂಥರ ರೆಪ್ಯುಟೇಷನ್ ಹೆಚ್ಚಾದ ಹಾಗೆ. ಅದು BHSS, ವಿದ್ಯಾ ಹೈಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್. ಆ್ಯಂಡ್ ಐಮ್ ಸೋ ಹ್ಯಾಪಿ ದಟ್ BHSSಗೆ ನನಗೆ ಅಡ್ಮಿಷನ್ ಸಿಕ್ತು. ಆ್ಯಂಡ್ ಆಲ್ಸೋ ಡಬಲ್ ಹ್ಯಾಪಿ ದಟ್ ನಾನು 2004 ಪಾಸ್ ಔಟ್ ಆ್ಯಂಡ್ ನೀವು 2004 ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತೀರಾ, ರೈಟ್? ಸೊ 3 ವರ್ಷಗಳ ಕಾಲ ನಿಮ್ಮನ್ನ ನೋಡಿದ್ದೀನಿ, ನಿಮ್ಮ ಗರಡಿಯಲ್ಲಿ ಪಳಗಿದ್ದೀನಿ. ನೀವು ಶಾಲಾ ಆಡಳಿತವನ್ನು ಎಷ್ಟು ಚೆನ್ನಾಗಿ ಮಾಡ್ತಿದ್ರಿ ದಕ್ಷತೆಯಿಂದ ಅನ್ನೋದನ್ನ ನೋಡಿ ನಾವು ಸಾಕಷ್ಟು ಕಲ್ತಿದ್ದೀವಿ. ಇವಾಗ ಐ ಥಿಂಕ್ ಸ್ವಲ್ಪ ನಿಮ್ಮ ಲೈಫ್ನ ರಿವೈಂಡ್ ಮಾಡೋಣ. ಲೆಟ್ಸ್ ಗೋ ಬ್ಯಾಕ್ ಟು ನಿಮ್ಮ ಚೈಲ್ಡ್ಹುಡ್. ನಮಗೆ ಸ್ವಾತಂತ್ರ್ಯ ಸಿಗೋ 2 ವರ್ಷ ಮುಂಚಿತವಾಗಿ ನೀವು ಹುಟ್ಟಿದ್ದು 1945. ಹೌದು. ಬೆಳವಾಡಿ ವೆಂಕಟದಾಸಪ್ಪ ನಾಗರಾಜ್. ಬಹುಶಃ ಸಾಕಷ್ಟು ಜನರಿಗೆ ಗೊತ್ತೇ ಇರಲ್ಲ BVN ಫುಲ್ ಫಾರ್ಮ್ ಏನು ಅಂತ. BV ನಾಗರಾಜ್ ಅಂತ ಗೊತ್ತಿರುತ್ತೆ, ಬಟ್ ಎಸ್, ವೆಂಕಟದಾಸಪ್ಪ ಅವರು ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ತಾಯಿ ಶಾರದಮ್ಮ ಅವರು. ಸರ್, ನಿಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು. 4 ಜನ ಮಕ್ಕಳು, ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಂದು ಪ್ರಾಮಿನೆಂಟ್ ಇನ್ಸಿಡೆಂಟ್ ಯಾವುದಾದ್ರೂ ನಿಮ್ಮ ಬಾಲ್ಯದ್ದು ನಿಮಗೆ ಇವತ್ತಿಗೂ ನೆನಪಿರೋದು, ವಿಚ್ ಆಕ್ಚುಲಿ ಮೌಲ್ಡೆಡ್ ಯು, ಅದನ್ನೇನಾದರೂ ಹಂಚ್ಕೋಬೇಕು ಅನ್ನೋದಿದ್ರೆ? ಚೈಲ್ಡ್ಹುಡ್ ನಮ್ಮ ತಂದೆಯವರು ಬಹಳ ಸ್ಟ್ರಿಕ್ಟು, ಅದನ್ನು ಹೇಳ್ಬೋದು ನಾನು. ನಮ್ಮ ತಂದೆ, ನಮ್ಮ ತಾಯಿನೂ ಈಕ್ವಲೆಂಟಿ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದು, ಮಿತಭಾಷಿ, ಮಾತಾಡ್ತಾನೆ ಇತ್ತಿಲ್ಲ. ಆದರೆ ತಂದೆ ನಮಗೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಟ್ಟರೆ ಆಕೆ ಅಡ್ಡ ಬರ್ತಾ ಇತ್ತಿಲ್ಲ, ಮಕ್ಕಳನ್ನ ವಹಿಸ್ಕೊಂಡು ಅವರು ಹೇಳ್ತಾ ಇತ್ತಿಲ್ಲ. ಅದು ಆಕೆಯ ಒಂದು ದೊಡ್ಡ ಗುಣ. ಪರ್ಹ್ಯಾಪ್ಸ್ ಅದರಿಂದಲೇ ನಾವು ಬಹಳ
ಉತ್ತಮ ಪ್ರಜೆಗಳಾಗಿ ಬಳಕೆ ಸಹಾಯ ಆಯಿತು ಅಂತ ನನ್ನ ಭಾವನೆ. ಸರ್, ಇವಾಗ ಏನಂದ್ರೆ ಇವತ್ತಿನ ಜನರೇಷನ್ ತುಂಬಾ ಈ ಜೆಂಟಲ್ ಪೇರೆಂಟಿಂಗ್ ಮಾಡ್ತಾರೆ. ಬಟ್ ನಮ್ಮ ಕಾಲದಲ್ಲಿ ನಾವು ಇದನ್ನ ನೋಡೇ ಇಲ್ಲ. ಅಂದ್ರೆ ಸ್ಟ್ರಿಕ್ಟ್ ಆಗಿರ್ತಿದ್ರು, ಯಾವಾಗ ಪೆಟ್ ಕೊಡ್ಬೇಕೋ ಕೊಡ್ತಿದ್ರು, ಯಾವಾಗ ಮುದ್ದು ಮಾಡ್ಬೇಕೋ ಮಾಡ್ತಿದ್ರು. ಸೊ ಇವತ್ತಿನ ಜನರೇಷನ್ ಪೇರೆಂಟ್ಸ್ಗೆ ವಾಟ್ ವುಡ್ ಯು ಲೈಕ್ ಟು ಸೇ? ಈಗಿನ ಮಕ್ಕಳಿಗೆ ತಂದೆ ತಾಯಿಗಳು ಪ್ಯಾಂಪರಿಂಗ್ ಜಾಸ್ತಿ, ಒಂದು ನಂಬರ್ 1. ಎರಡನೇದು, ಈಗ ನಾನು ಹೇಳಕ್ಕೆ ಹೋಯ್ತು ಅಂತ ಹೇಳಿದ್ರೆ ಭಾಳ ಬೇಜಾರಾಗತ್ತೆ. ಸಿಂಗಲ್ ಪೇರೆಂಟ್ ಫ್ಯಾಮಿಲಿಗಳೇ ಜಾಸ್ತಿ ಇದೆ. ನನಗೆ ಗೊತ್ತಿದೆ, ಸಿಂಗಲ್ ಪೇರೆಂಟ್ ಫ್ಯಾಮಿಲಿಗಳೇ ಹೋಗ್ತಾ ಇದೆ. ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಏನು ತಂದೆ ತಾಯಿಗಳಿಂದ ಸಿಗಬೇಕಾಗದಂಥದ್ದು ಈಗ ಸಿಗ್ತಾ ಇಲ್ಲ ಅಂತ ಒಂದು ನನ್ನ ಭಾವನೆ. ಸಿಕ್ಕಿದ್ರೂ ಸಹ ಇವತ್ತಿನ ಒಂದು ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಎಷ್ಟೇ ವಾತಾವರಣ ಚೆನ್ನಾಗಿದ್ದು ಸಹ ಹೊರಗಡೆ ಹೋದಾಗ ಮಕ್ಕಳು ಕೆಡ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ತಂದೆ ಸ್ಟ್ರಿಕ್ಟ್ ಆಗಿದ್ದರೆ ತಾಯಿ ಸ್ವಲ್ಪ ಇದಾಗಿರ್ತಾರೆ, ತಾಯಿ ಸ್ಟ್ರಿಕ್ಟ್ ಆಗಿದ್ದರೆ ತಂದೆ ಅವನ್ನು ವಹಿಸ್ಕೊಂಡು ಹೋಗ್ತಕ್ಕಂಥದ್ದು. ಹೀಗಾಗಿ ಮಕ್ಕಳಿಗೆ ಯಾವ ಥರ ಒಂದು ಸಿಗಬೇಕೋ ಇದು ಸಿಗ್ತಾ ಇಲ್ಲ ಅಂತ ನನ್ನ ಒಂದು ಭಾವನೆ. ಎಲ್ಲ ಫ್ಯಾಮಿಲಿಗಳಲ್ಲೂ ಆಗಿದೆ ಅಂತ ನಾನು ಹೇಳೋದಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಲಿ ಬೆಳೆದಿದ್ದರಿಂದ ಗುರು ಹಿರಿ ಆ ಒಂದು ಭಕ್ತಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ತಂದೆ ತಾಯಿ, ಅಜ್ಜ ಅಜ್ಜಿ, ಈ ಒಂದು ಕಲ್ಪನೆ ಇದೆಯಲ್ಲ, ಈ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಆ ರಿಲೇಷನ್ಶಿಪ್ ಇವಾಗ ಇಲ್ಲವೇ ಇಲ್ಲ. ಬಿಕಾಸ್ ಜಾಯಿಂಟ್ ಫ್ಯಾಮಿಲೀಸೇ ಇಲ್ಲ ಇವಾಗ. ಕರೆಕ್ಟ್. ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಆ ಒಂದು ಕ್ಷೇತ್ರದಲ್ಲಿ ಸರಿಯಾದ ಒಂದು ಇದು ಮಾರ್ಗದರ್ಶನ ದೊರಕ್ತಾ ಇಲ್ಲ. ತಂದೆ ತಾಯಿಗಳಿಂದ ಅಥವಾ ಹಿರಿಯರಿಂದ ಆ ಮಾರ್ಗದರ್ಶನ ದೊರಕ್ತಾ ಇಲ್ಲ ಇವಾಗ. ಇವನು ತಪ್ಪು ನಡೆದರೆ ತಂದೆ ತಾಯಿ ಅಂತಿದ್ದವರು ತಾತಾಜಿನೂ ಹೇಳೋರು, ಚಿಕ್ಕಪ್ಪ ಚಿಕ್ಕಮ್ಮನೂ ಹೇಳೋರು. ಹೀಗಾಗಿ ಅವನಿಗೆ ಆ ಒಂದು ವಾತಾವರಣದಲ್ಲಿ ಬೆಳೀತಿದ್ದ. ಅವನು ಬೆಳೆದು ದೊಡ್ಡವನಾದಾಗ ಸತ್ಪ್ರಜೆಯಾಗೆ ಬರ್ತಿದ್ದ ಅವನು. ಈಗ ಬಹಳ ಕಷ್ಟ ಆಗತ್ತೆ. ಈಗ ಬಟ್ ನಿಮ್ಮ ಜೀವನ ಒಂದು ಲಿವಿಂಗ್ ಎಕ್ಸಾಂಪಲ್ ಆಸ್ ಟು ಎಷ್ಟು ಚೆನ್ನಾಗಿ ಜಾಯಿಂಟ್ ಫ್ಯಾಮಿಲಿ ಕಲ್ಚರ್ನ ಮುಂದುವರಿಸ್ಕೊಂಡು ಬಂದಿದ್ದೀರಾ ಅನ್ನೋದಕ್ಕೆ. ನೀವು ಬೆಳೆದಿದ್ದು ಜಾಯಿಂಟ್ ಫ್ಯಾಮಿಲಿನಲ್ಲೇ, ಆನಂತರ ನೀವು ನಿಮ್ಮ ಬ್ರದರ್ಸ್ ಎಲ್ಲ ಒಟ್ಟಿಗೆನೆ ಇದ್ರಿ. ಇವತ್ತಿಗೂ ಜಾಯಿಂಟ್ ಫ್ಯಾಮಿಲಿ. ಸೋ ಬ್ಯೂಟಿಫುಲ್ ಸರ್. ಬಟ್ ಏನಂದ್ರೆ, ಬಾಲ್ಯದಲ್ಲಿ ನಡೆಯುವಂಥ ಕೆಲವೊಂದು ಪರಿಣಾಮ ಬೀರತ್ತೆ ಜೀವನದ ಮೇಲೆ. ಉದಾಹರಣೆಗೆ, ಎಲ್ಲವೂ ಚೆನ್ನಾಗಿತ್ತು ಅನ್ನೋ ಸಮಯದಲ್ಲಿ ನಿಮ್ಮ ತಂದೆ ಹೃದಯಾಘಾತದಿಂದ ತೀರ್ಕೊಳ್ತಾರೆ. ಅವಾಗ ನಿಮ್ಮ ವಯಸ್ಸು ಎಷ್ಟಾಗಿತ್ತು? ಅಂಡ್ ಡು ಯು ರಿಮೆಂಬರ್ ಎಕ್ಸಾಕ್ಟ್ಲಿ ಆ ದಿನ? ಅದನ್ನು ನಾನು ಹೇಳಬೇಕು. ನಮ್ಮ ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದು, ಇನ್ಸ್ಪೆಕ್ಟರ್ ಆಗಿ ಇದ್ದರು. ಅವರಿಗೆ DYSP ಆಗಿ ಇನ್ನು ಕೆಲವೇ ದಿವಸಗಳಲ್ಲಿ ಅವರು, ಆವಾಗ ASP ಇರೋದು DYSP ಆಗಿ ಕನ್ವರ್ಟ್ ಆಗಿತ್ತು. ಅವ್ರು ಆಗಬೇಕಾಗಿತ್ತು. ಅವರು ಮೇಧಾವಿ. ಅವರು CSB ಸೆಂಟ್ರಲ್ ಸ್ಪೆಷಲ್ ಬ್ರಾಂಚಲ್ಲಿ CID ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ಸಾಯಕ್ಕೆ ಹಿಂದಿನ ದಿವಸ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮೈಸೂರಿಗೆ ಬಂದಿದ್ದರು. CID ಇವರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು. ಮಲಗಿದ್ರು ಮಾಮೂಲು. ನಮಗೇನೂ ಅರ್ಥ ಆಗಲಿಲ್ಲ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನೋಕ್ಕಿಂತ ಹೆಚ್ಚಾಗಿ ಹಾರ್ಟ್ ಫೇಲ್ಯೂರ್ ಆಗೋಗ್ಬಿಡ್ತು. ಅವ್ರ ತಂದೆ ಸತ್ತು ಮಲಗಿದ್ದಾರೆ. ನಮಗೆ ಅದು ತಿಳಿಲೇ ಇಲ್ಲ. ನಾನು ನಮ್ಮ ತಂದೆಗೆ ಹೋಗ್ಬಿಟ್ಟು ಕಚ್ಚುಂಗುಲಿ ಕೊಡ್ತಾ ಇದ್ದೇನೆ. ಹೇಳಣ್ಣ, ಹೊತ್ತಾಯಿತು ಹೇಳಣ್ಣ ಅಂತ, ನಾವು ಅಣ್ಣ ಅಂತ ಸಂಬೋಧನೆ ಮಾಡ್ತಾಯಿದ್ವಿ ನಮ್ಮ ತಂದೆನ. ಹೇಳಣ್ಣ ಅಂತ ಹೇಳ್ತಾ ಇದ್ದೀನಿ. ಅಷ್ಟೊತ್ತು ಕಲಿಯೋ ಪ್ರಾಣ ಇಲ್ಲ. ಎಂಥ ಒಂದು ಸಂದರ್ಭ! ಇಟ್ ಇಸ್ ಶಾಕಿಂಗ್ ಆ್ಯಕ್ಚುಲಿ ನ್ಯೂಸ್. ಭಾಳ ಚಿಕ್ಕ ವಯಸ್ಸು ನಮಗೆ. ನಾವು ಇನ್ನೂ ಅವಾಗ SSLC. ಅಣ್ಣ ಆಗ್ತಾನೆ BSc ಮುಗಿಸಿದ್ದ. ಜಸ್ಟ್ ದೆನ್ ಅವನು BSc ಡಿಗ್ರಿ ಮುಗಿಸಿದ್ದ. ನಮ್ಮ ತಂಗಿ ಮತ್ತು ನನ್ನ ತಮ್ಮ ಹೈಸ್ಕೂಲ್ ಫಸ್ಟ್ ಇಯರ್ಲಿದ್ದು ಅಂತ ಕಾಣುತ್ತೆ. ಆ ಲಾಸನ್ನು ಬೇರ್ ಮಾಡೋದು ಬಹಳ ಕಷ್ಟ ಆಯಿತು ಬಾಬಾ ನಮ್ಮ ತಾಯಿಗೆ. ಆದರೆ ನಮ್ಮ ತಾಯಿ ಬಹಳ ಧೈರ್ಯವಂತೆ. ನಮ್ಮನ್ನೆಲ್ಲ ಬಹಳ ಚೆನ್ನಾಗಿ ಸಾಕಿದ್ರು. ಹೇಳಿದರೆ ಭಾಳ ಸ್ಟ್ರಿಕ್ಟಾಗಿ ಸಾಕಿದ್ರು.
ಇನ್ಫ್ಯಾಕ್ಟ್ ಅವಾಗ ನೀವು ನ್ಯಾಷನಲ್ ಹೈಸ್ಕೂಲಲ್ಲಿ ನಾನ್ ಓದ್ತಿದ್ರಿ national high ಅಲ್ವಾ school ಸರ್? ಓದಿದ್ದು. ಅಂಡ್ ಎಂತೆಂಥ ಹೌದು. ದಿಗ್ಗಜ ಲೆಜೆಂಡ್ರಿ ಟೀಚರ್ಸ್ ಇದ್ರು ನ್ಯಾಷನಲ್ ಹೈಸ್ಕೂಲಲ್ಲಿ. ಬಿ ದಕ್ಷಿಣಾಮೂರ್ತಿ ಸರ್ ಇರಬಹುದು, ಜಿ.ಕೆ. ನಾಗರಾಜ್ ಅವರು, ಎಚ್ ಶ್ರೀನಿವಾಸ್ ಮೂರ್ತಿ ಅವರು, ಅನಿಲ್ ಕುಂಬ್ಳೆ ಅವರ ತಾತ ಕೆ ನಂಜುಂಡಯ್ಯ ಅವರು ಇರಬಹುದು. ಸೊ ಸೊ ಇದು ಶಿಕ್ಷಕರ ದಿನಾಚರಣೆಯ ಸ್ಪೆಷಲ್ ಆಗಿರೋದ್ರಿಂದ ನಿಮ್ಮ ನೆಚ್ಚಿನ ಒಂದಷ್ಟು ಶಿಕ್ಷಕರನ್ನ ನೆನಪಿಸ್ಕೋಬಹುದಾ ನೀವಿಲ್ಲಿ? ಬಿ ದಕ್ಷಿಣಾಮೂರ್ತಿ ಹಾ. ಅವರು ಪಾಠ ಮಾಡಿದಂಥ ವೈಖರಿ, ಆ ಇಂಗ್ಲೀಷ್ ಲ್ಯಾಂಗ್ವೇಜು ಭಾಳ ಚೆನ್ನಾಗಿತ್ತು. ಇವನ್ ಟುಡೇ ನಮ್ಮ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಅವ್ರು ಹೇಳ್ಕೊಡ್ತಕ್ಕಂಥ ಡೆಫಿನೇಷನ್ಸನ್ನು ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಕೆಟಲಿಸ್ಟ್ ಆಗಲಿ, ಈ ಕೆಟಲಿಸ್ಟ್ ಇವತ್ತಿನ ದಿವಸ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಮಕ್ಕಳಿಗೆ. ಎಂಥ ಒಳ್ಳೆಯ ಉತ್ತಮ ಶಿಕ್ಷಕರು. ಕೆ ನಂಜುಂಡಯ್ಯ ಎಂಥ ಒಳ್ಳೆ ಬಯಾಲಜಿ ಟೀಚರ್ಸ್ ನಮಗೆ. ಫಸ್ಟ್ ಅವ್ರು ಬರೀತಕ್ಕಂಥ ಬೋರ್ಡ್ ಮೇಲೆ ಚಿತ್ರ ಎಷ್ಟು ಚೆನ್ನಾಗಿರ್ತಾ ಇತ್ತು. HSN ಅಂತ ಇದ್ದರು, ಅವರು ಅಷ್ಟೇ. HSM ಶ್ರೀನಿವಾಸ್ ಮೂರ್ತಿ ಅಂತ, ಅವರು ಅರ್ಥಮೆಟಿಕ್ ತೆಗೆದುಕೊಳ್ಳೋರು. ಅವ್ರ ಅಕ್ಷರ ಎಷ್ಟು ಗುಂಡಾಗಿತ್ತು ಅಂತ ಹೇಳಿದ್ರೆ ನಾನು ಇವಾಗ ಬರಿತೀನಿ, ಆದರೂ ಅವರ ಮಟ್ಟಿಗೆ ಬರೆಯಲ್ಲ ಅಂತ ಕಾಣುತ್ತೆ. ಭಾಳ ಚೆನ್ನಾಗಿ ಬರೆಯೋರು. ಅಂದರೆ ಇವನ್ನೆಲ್ಲ ನೋಡಿ ನಾವು ಇಮಿಟೇಟ್ ಮಾಡಬೇಕು ಅಂತ ಅನಿಸೋದು. ಇನ್ಫ್ಯಾಕ್ಟ್ ಅವನ್ನ ನೋಡಿ ನಾ ಮೇಷ್ಟ್ರ ಆಗಬೇಕು, ಆದರೆ ಮೇಷ್ಟ್ರ ಆಗಬೇಕು ಅನಿಸ್ತು. ದಟ್ ಇಸ್ ಅನದರ್ ಪಾಯಿಂಟ್ ಅದರಲ್ಲಿ. ಪರ್ಟಿಕ್ಯುಲರ್ಲಿ ಒಂದು ಇನ್ಸಿಡೆಂಟ್, ನಮ್ಮ ಕಾಲೇಜಲ್ಲಿ ನಾನು ಫಿಲೋಮಿನಾಸ್ ಕಾಲೇಜಲ್ಲಿ ಓದಿದ್ದು. ಭಾಳ ಉತ್ತಮ ಕಾಲೇಜು, ಪ್ಯಾರಿಸ್ ಏಡೆಡ್ ಇನ್ಸ್ಟಿಟ್ಯೂಷನ್ ಅದು. ಆವಾಗ ಫಾದರ್ ಆಡಿಯೋ ಪ್ರಿನ್ಸಿಪಾಲು, ಫಾದರ್ ಫ್ಲೂರಿ ವೈಸ್ ಪ್ರಿನ್ಸಿಪಾಲು. ಇದು ಪ್ಯಾರಿಸ್ ಏಡೆಡ್ ಇನ್ಸ್ಟಿಟ್ಯೂಷನ್. ಅಫ್ಕೋರ್ಸ್ ಅಲ್ಲಿ ಅಡ್ಮಿಷನ್ ತೊಗೊಳೋದು ಬಹಳ ಕಷ್ಟ. ಅಂಥ ಸಂದರ್ಭದಲ್ಲಿ ನಾವು ಅಡ್ಮಿಷನ್ನ ತೆಗೆದುಕೊಂಡಿದ್ದು. ಅಲ್ಲೂ ಅಷ್ಟೇ ಬಹಳ ಉತ್ತಮ ಶಿಕ್ಷಕರು ಇದ್ದರು. ಗೋಪಾಲ್ ಕೃಷ್ಣ ಅಡಿಗ ಕೇಳಿರ್ಬೇಕು ನೀವು. ಗೋಪಾಲ್ ಕೃಷ್ಣ ಅಡಿಗ ನಮಗೆ ಇಂಗ್ಲೀಷ್ ತೆಗೆದುಕೊಡ್ತು. ಅವ್ರು ಕನ್ನಡ ಇದು, ಅವರು ಕನ್ನಡ ಪೊಯೆಟ್ಟು, ನಮಗೆ ಇಂಗ್ಲೀಷ್ ಮಾಡ್ತಕ್ಕಂಥದ್ದು. ಅವರು KM ಶೇಷಾದ್ರಿ, ಆ್ಯಕ್ಚುಲಿ ಅವರು ಒಳ್ಳೆ ಫಿಸಿಕ್ಸು. ಕೆ ನಾರಾಯಣರಾವ್, ಓ ಮೈ ಗಾಡ್, ಆ ಕೆಮಿಸ್ಟ್ರಿ ಕೇಳ್ತಕ್ಕಂಥದ್ದೇ ಭಾಳ ಇದಿತ್ತು. ಆ ಕೆ ನಾರಾಯಣರಾವ್ ಅವರು ಎಷ್ಟು ಉತ್ತಮವಾಗಿ ನಮಗೆ ಹೇಳ್ತಾ ಇದ್ರು. ನಾವು ಒಂದು ಸತಿ ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ. ಅವರು ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಈಸ್ ಪ್ರಿಪೇರ್ಡ್ ಇನ್ ದ ಲ್ಯಾಬ್ರೇಟರಿ ಬೈ ದ ಆ್ಯಕ್ಷನ್ ಆಫ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆನ್ ಇಂಪ್ಯೂರ್ ಜಿಂಕ್, ಕಮರ್ಷಿಯಲ್ ಜಿಂಕ್ ಅಂದರು. ನಾನು ಕೈ ಹೀಗೆತ್ತೆ, ನಾನು ಕೇಳಿದೆ, ಎಸ್ ನಾಗರಾಜ್, ಎಸ್. ಸರ್ ವೈ ನಾಟ್ ಪ್ಯೂರ್ ಜಿಂಕ್ ಸರ್ ಅಂದೆ. ವೈ ನಾಟ್ ಪ್ಯೂರ್ ಜಿಂಕ್ ಅಂದ ತಕ್ಷಣ ಅವ್ರು ಕೊಟ್ಟ ಉತ್ತರ ಹೇಗಿತ್ತು ಅಂತ ಹೇಳಿದ್ರೆ, ಇಟ್ ಇಸ್ ಫಾರ್ ಟು ಡಿಯರ್ ಎ ಮೆಥಡ್ ಟು ಬಿ ಅಡಾಪ್ಟೆಡ್. ಇವತ್ತಿನ ದಿವಸ ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೊಳ್ತಾರೆ? ಇಟ್ ಇಸ್ ಫಾರ್ ಟು ಡಿಯರ್ ಎ ಮೆಥಡ್ ಟು ಬಿ ಅಡಾಪ್ಟೆಡ್. ಇಟ್ ಇಸ್ ವೆರಿ ಕಾಸ್ಟ್ಲಿ ಅನ್ನಕ್ಕೆ. ಪೆಟ್ರೋಲ್ ಹ್ಯಾಸ್ ಬಿಕಮ್ ಡಿಯರ್ ಇನ್ ದ ಮಾರ್ಕೆಟ್. ಇಟ್ ಇಸ್ ಫಾರ್ ಟು ಡಿಯರ್ ಎ ಮೆಥಡ್ ಅಡಾಪ್ಟೆಡ್ ಅಂತ ಟು ಬಿ ಅಡಾಪ್ಟೆಡ್ ಅಂದರೆ ಅವರ ಇಂಗ್ಲೀಷ್ ಇದು ಎಷ್ಟು ಭಾಷೆ. ಸೈನ್ಸ್ ಮೇಷ್ಗಳಾದರೂ ಭಾಷೆ ಭಾಳ ಉತ್ತಮ ಇತ್ತು. ನಾವು ಇಂಗ್ಲೀಷ್ ಭಾಷೆ ನಾವಿತ್ತು ಮಾತಾಡಬೇಕಾದ್ರೆ ಕಾರಣ ಏನಂದರೆ ಇಂತಹ ಟ್ರೈನಿಂಗ್, ನಮ್ಮ ಒಳ್ಳೆಯ ಮೇಷ್ಗಳ ಒಂದು ಟ್ರೈನಿಂಗ್ ಸಿಕ್ತು. ಹೀಗಾಗಿ ನಾನು ಮೇಷ್ಟ್ರ ಆಗಾಗ್ಗೆ ಬಂತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೋ ಒಂದು ನಾನು ಕ್ವಶನನ್ನು ಕೇಳಿದೆ. ಅವರು ಯೂರಿಕ್ ಆ್ಯಸಿಡ್ ಮಾಡ್ತಾಯಿದ್ರು. ನಾನು ಒಂದು ಕ್ವಶನ್ ಕೇಳಿದೆ, ಸರ್ ಡಸ್ ಅವರ್ ಯೂರಿನ್ ಕನ್ಸಿಸ್ಟ್ ದಿಸ್ ಯೂರಿಕ್ ಆ್ಯಸಿಡ್ ಅಂತ. ಆಗಿನ ಕಾಲದಲ್ಲಿ ಆ ಯೂರಿನ್ ಅಂತ ಮಾತಾಡ್ಬಿಟ್ನಲ್ಲ, ಆ ಯೂರಿನ್ ನಮ್ಮಟ್ರೆ ಏನೋ ಮಡಿವಂತಿಕೆ. ಅದಕ್ಕೆ ಎಲ್ಲ ಹುಡುಗರು ಅಲ್ಲಿದ್ದಕ್ಕೆ ನಕ್ಕಿಬಿಟ್ರು. ಅದೇನಾಯಿತು ಏನೋ, ನಮ್ಮ ಶ್ರೀನಿವಾಸಮೂರ್ತಿ ಮೇಷ್ಟ್ರು ನನ್ನನ್ನು ವಿಲ್ ಯು ಪ್ಲೀಸ್ ಗೆಟ್ ಔಟ್ ಅಂದರು. ನಾನು ನಿಜವಾಗ್ಲೂ ಅದನ್ನು ತಿಳ್ಕೋಬೇಕು ಅಂತಲೇ ಆ ಪ್ರಶ್ನೆ ಮಾಡಿದ್ದೆ ಹೊರತು ಅವನ್ನ ರೇಗ್ಸೋಕ್ಕೋಸ್ಕರ ಪ್ರಶ್ನೆ ಕೇಳಿತ್ತಿಲ್ಲ ನಾನು, ಅಥವಾ ಮಕ್ಕಳು ನಗ್ಸೋಕ್ಕೋಸ್ಕರ ಪ್ರಶ್ನೆ ಕೇಳಿತ್ತಿಲ್ಲ. ನನಗೆ ನಿಜವಾಗ್ಲೂ ಹರ್ಟಾಯಿತು. ಆಚೆಗೇನೋ ಬಂದೆ, ಇರಲಿ. ಅವತ್ತೇ ನಾನು ಮನಸ್ಸು ಮಾಡಿದೆ ಏನಂತ, ಶಿಕ್ಷಕನಾಗಬೇಕು. ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಉದ್ಭವಿಸೋಂಥ ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡಬೇಕು. ಅವನೇ ನಿಜವಾದ ಶಿಕ್ಷಕ. ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಐ ಹ್ಯಾವ್ ಬಿಕಮ್ ಎ ಟೀಚರ್ ನಾಟ್ ಬೈ ಚಾನ್ಸ್ ಬಟ್ ಬೈ ಚಾಯ್ಸ್. ಹೀಗಾಗಿ ನಾನು ವೃತ್ತಿಯನ್ನು ಆರಿಸ್ಕೊಂಡೆ ಹೊರತು ನಾನು ಏನೋ ಆಗಬೇಕಲ್ಲ ಮೇಷ್ಟ್ರು ಅಂತ ಆಗಲಿಲ್ಲ.
ಇನ್ಫ್ಯಾಕ್ಟ್ ನೀವು ನ್ಯಾಷನಲ್ ಅವಾರ್ಡ್ ನಿಮಗೆ ಸಿಕ್ಕಾಗಲೂ ನೀವು ಹೇಳ್ತೀರಾ ಮತ್ತೊಂದು ಜನ್ಮ ಅಂತಿದ್ರೆ ನಾನು ಶಿಕ್ಷಕನಾಗೇ ಹುಟ್ಟು ಬರ್ತೀನಿ. ಹೌದು. ಉದಯ ಟಿವಿಯವರು ನನ್ನನ್ನು ಇಂಟರ್ವ್ಯೂ ಮಾಡ್ಬೇಕನ್ನ ಹೇಳಿದೆ. ಹೌದಪ್ಪ, ನಾನು ಮೇಷ್ಟ್ರ ಆಗಬೇಕು, ನಾನು ಹೈಸ್ಕೂಲ್ ಮೇಷ್ಟ್ರೇ ಆಗಬೇಕು. ಅದು ಮೇಷ್ಟ್ರ ಆದರೂ ಸಹ ಬೆಂಗಳೂರು ಸ್ಕೂಲೇ ಆಗಬೇಕು. ಯಾಕೆಂದ್ರೆ ಬೆಂಗಳೂರು ಸ್ಕೂಲ್ ತುಂಬ ಅಭಿಮಾನ. ನನಗೆ ಬಹಳ ಉತ್ತೇಜನ ಕೊಟ್ಟಿದ್ದೆ ಬ್ಯಾಂಗ್ಳೂರ್ ಸ್ಕೂಲು. ನನ್ನ ಉತ್ತಮ ಶಿಕ್ಷಕನ ಮಾಡಿದ್ದೆ ಬ್ಯಾಂಗ್ಳೂರ್ ಸ್ಕೂಲು. ಇವತ್ತೇನಾದ್ರೂ ನನಗೊಂದು ಅವಾರ್ಡ್ ಬಂದಿದೆ, ನ್ಯಾಷನಲ್ ಅವಾರ್ಡ್, ಅದು ಬೈ ಅಬ್ದುಲ್ ಕಲಾಂ ಬಂದಿರಬೇಕು ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಇದು. ಸರ್, ಮುಂದಿನ ವರ್ಷ 2026ಗೆ 60 years ಆಫ್ ಯು ಬೀಯಿಂಗ್ ಅ ಟೀಚರ್ ಕಂಪ್ಲೀಟ್ ಆಗುತ್ತೆ. 1966 ಅಲ್ಲಿಂದ ಇವತ್ತಿಗೆ 60 ವರ್ಷ ಆಗುತ್ತೆ ಅಲ್ವೇನ್ರಿ? ಎಂಥ ಒಂದು ಒಳ್ಳೆ ಆಪರ್ಚುನಿಟಿ. ನಾನು ಫಸ್ಟು ದೇವರಿಗೆ ಇಂಥ ಒಂದು ಆಯುಸ್ ಕೊಟ್ಟೆ ಅಲ್ವಾ. 60 ವರ್ಷ ನಾನು ಮೇಷ್ಟ್ರಾಗಬೇಕು ಅಂತ ಹೇಳಿದ್ರೆ ದೇವರಿಗೆ ನಾನು ಮೊದಲು ಎತ್ಕೊಳ್ತೇನೆ, ಪ್ರಣಾಮಗಳನ್ನ ತಿಳಿಸ್ಬೇಕಾಗತ್ತೆ. ನಂತರ ನನ್ನ ಗುರು ಹಿರಿಯರಿಗೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ವಂಶ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ಈ ಕಾರ್ಯಕ್ರಮ ನನಗೆ ಮಾತಾಡಬೇಕಾದ ಕಾರಣ ಏನಪ್ಪ, ಅಥವಾ ಇಷ್ಟು ಚೆನ್ನಾಗಿ ಮಾತಾಡಬೇಕು ಅಂದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು, ತಂದೆ ತಾಯಿಗಳು ಬಹಳ ಮುಖ್ಯವಾದವರೇ. ಫಸ್ಟ್ ಎತ್ಕೊಳ್ತಾ ತಂದೆ ತಾಯಿಗಳು. ಸರ್, ಇವಾಗ ಗೋಯಿಂಗ್ ಬ್ಯಾಕ್ ಟು ಯೋರ್ ಚೈಲ್ಡ್ಹುಡ್, ಸೆಂಟ್ ಫಿಲೋಮಿನಾಸಲ್ಲಿ ನಿಮ್ಗೆ ಅಡ್ಮಿಷನ್ ಇನ್ಫ್ಯಾಕ್ಟ್ ಸ್ವಲ್ಪ ಕಷ್ಟನೇ ಆಯಿತು ಆ ದಿನದಲ್ಲಿ. ಯಾಕಂದರೆ 23 ರೂಪಾಯಿ ಇತ್ತು ಫೀಸು. ಪಾಪ ನಿಮ್ಮ ತಾಯಿ ಅವ್ರಿಗೆ ಕಷ್ಟ ಆಗತ್ತೆ ಅದನ್ನ ಅಡ್ಜಸ್ಟ್ ಮಾಡೋದಕ್ಕೆ. ಬಟ್ ಸ್ಟಿಲ್ ನಿಮ್ಮ ತಂದೆ ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್ ಆಗಿರ್ತಾರೆ, ನೀವು ಹಾಕಿ ಪ್ಲೇಯರ್ ಆಗಿರ್ತೀರಾ ಇನ್ಫ್ಯಾಕ್ಟ್ ಆ ಟೈಮಲ್ಲಿ. ಸೊ ಆ ಸ್ಪೋರ್ಟ್ಸ್ ಕೋಟಾ ಹೆಲ್ಪ್ ಮಾಡುತ್ತೆ ನಿಮಗೆ. ನಿಮ್ಮ ಸ್ಪೋರ್ಟ್ಸ್ ಮೇಲಿನ ಒಲವು ಅಂದರೆ ನೀವು ಮತ್ತೆ ಶಿಕ್ಷಕರಾದಾಗ, ಹೆಡ್ ಮಾಸ್ಟರ್ ಆದಾಗ ಸ್ಪೋರ್ಟ್ಸ್ಗೆ ಅಷ್ಟೊಂದು ಒತ್ತು ಕೊಟ್ಟಿದ್ದು BHS ಅಲ್ಲಿ ಇದೇ ಕಾರಣಕ್ಕ? ಹೌದು. ಒಂದು ಸ್ಪೋರ್ಟ್ಸ್ ಅನ್ನೋದು ನಮ್ಮ ವಂಶದಲ್ಲೇ ಬಂದಿದೆ. ನಮ್ಮ ತಂದೆ ಸ್ಟೇಟ್ ಹಾಕಿ ಪ್ಲೇಯರು, ನಮ್ಮ ಚಿಕ್ಕಪ್ಪ BABP USA ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಮೈಸೂರು. ನಮ್ಮ ಚಿಕ್ಕಪ್ಪಂದ್ರೆ ಎಲ್ಲರೂ, ನಮ್ಮ ತಂದೆನೇ ದೊಡ್ಡವರು, ನಮ್ಮ ಚಿಕ್ಕಪ್ಪಂದ್ರೆ ಎಲ್ಲರೂ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ಸು ನ್ಯಾಷನಲ್ ಲೆವೆಲಲ್ಲಿ. ಆ ಥರ ಆಗಿದ್ದರಿಂದ ನಮಗೆ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಅದು. ನಮ್ಮ ತಾಯಿಯವರು ಹೇಳೋರು, ನಾನು ಯಾವತ್ತೂ ಓದ್ತಾ ಇರೋವೆ, ನೋಡಪ್ಪ ನಿನಗೆ ಬಾತ್ರೂಮಲ್ಲೂ ನಾವು ಒಂದು ಲೈಬ್ರರಿ ಇಡಬೇಕು ಅಂತ ಕಾಣುತ್ತೆ, ನೀನು ಓದೋದು ನೋಡ್ತಾರೆ ಅಂತ ಹೇಳಿದೆ. ನಾನು ಕೊನೆಯವರೆಗೂ ನಾನು ಬಾತ್ರೂಮ್ಗೆ ಹೋಗಬೇಕಾದ್ರೂ ಸಹ ನಾನು ಪುಸ್ತಕ ನಾವು ಓದ್ಕೊಳ್ತೇನೆ. ಆ ಬೋರ್ಡು ಮೇಲೋ ಅಥವಾ ಒರಳು ಮೇಲೋ ಆ ಪುಸ್ತಕನ ಇಟ್ಬಿಟ್ಟು ಹೋಗ್ತಾ ಇದ್ದಿದ್ದು. ಇದನ್ನು ನೋಡಿ ನಮ್ಮ ತಾಯಿ ಒಂದು ಹಾಸ್ಯವಾಗಿ ಮಾತಾಡೋರು. ಅದು ನಿಜ, ನಾನು ತುಂಬ ಓದ್ತಾ ಇದ್ದೆ. ಸೊ ಹಾಕಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರಿ. ಟೇಬಲ್ ಟೆನ್ನಿಸ್ ಎರಡೂ ಕೈಯಲ್ಲಿ ಆಡ್ತೀರಾ? ಹೌದು, ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಎರಡಲ್ಲೂ ನಾನು ಕಲ್ತಿದ್ದೆ ನಾನು. ಹೌದು. ಕ್ರಿಕೆಟ್ ಮೇಲೆ ತುಂಬಾ ಅಭಿಮಾನ ಜಾಸ್ತಿ. ಕ್ರಿಕೆಟ್ ಎಲ್ಲ ಹಾಕಿಗಿಂತ ಕ್ರಿಕೆಟ್ ಮೇಲೆ ಅಭಿಮಾನ ಜಾಸ್ತಿ. ಆಫ್ ಸ್ಪಿನ್ನರ್ ಅಲ್ಲಿ. ಹೌದು. KSC ಒಳಗಡೆ ನಾನು 38 ವರ್ಷಗಳ ಕಾಲ KSCಯಲ್ಲಿ ಮೆಂಬರ್ ಆಗಿದ್ದು. ನಾನು 75 ವರ್ಷ ಆದಮೇಲೆ ಮೆಂಬರ್ ಆಗಬಾರ್ದು ಅಂತ ಅಲ್ಲಿ ಒಂದು ನಿಯಮ ಬಂದ ಮೇಲೆ ನಾನು ಆಚೆಗೆ ಬಂದಿದ್ದು. KSCಯಲ್ಲಿ ನಾನು ಸೆಲೆಕ್ಟರ್ ಆಗೂ ಇದ್ದೆ. ನಾನು 3 ವರ್ಷ ನಾನು ಸೆಲೆಕ್ಟರ್ ಆಗೂ ಕೆಲಸ ಮಾಡಿದೆ. ನೀವು ಸೆಲೆಕ್ಷನ್ ನೀವೇ ಬೌಲಿಂಗ್ ಮಾಡ್ತಾ ಇದ್ರಿ? ಹೌದು. ನಾನು ಎಲ್ಲ ರೀತಿ ಹೀಗೆ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋರು, ನಾನು ಕೈಲಿ ಬಾಲ್ ಹಿಡ್ಕೊಂಡೆ ನಾನು ಬೌಲ್ ಮಾಡ್ತಾನೆ ಇದ್ದೆ. ಬೌಲ್ ಮಾಡಿ ನಾನು ಸೆಲೆಕ್ಷನ್ ಮಾಡವೆ. ಸೆಲೆಕ್ಷನ್ಗೆ ನಾನು ಯಾವತ್ತೂ ಕೂತ್ಕೊಂಡು ಅವರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಿಲ್ಲ, ನಾನೇ ಬೌಲ್ ಮಾಡ್ತಾ ಇದ್ದೆ. ದಟ್ಸ್ ಅನದರ್ ಪಾಯಿಂಟ್. ಹೌದು. ಸೊ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ, ಅಂದರೆ ನಾಟ್ ಜಸ್ಟ್ ಎಜುಕೇಷನ್, ಸ್ಪೋರ್ಟ್ಸ್ ಅಂತ ಬಂದಾಗಲೂ ಸಾಕಷ್ಟು ಜನರಿಗೆ ಗುರುಗಳಾಗಿದ್ದೀರಾ. ಇವಾಗ ನಿಮ್ಮ ಒನ್ ಆಫ್ ದ ಫಸ್ಟ್ ಸ್ಟೂಡೆಂಟ್ಸ್ ಒಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ, ಕೇಳಿಸ್ಕೊಳ್ಳೋಣ ಸರ್? ಹೇಳಿ. ಒನ್ ಆಫ್ ಯು ಫಸ್ಟ್ ಸ್ಟೂಡೆಂಟ್ಸ್. ನಮಸ್ಕಾರ, ನನ್ನ ಹೆಸರು ಕುಮುದಿನಿ ಅಂದ್ಬಿಟ್ಟು. ನಾನು ಬೆಂಗಳೂರಿನೋಳು, ಬಸವನಗುಡಿ ಗಾಂಧಿ ಸರ್ ಅಲ್ಲೇ ಇದ್ದಿದ್ದು ನಾನು. ನಾವು ಓದ್ತಿರ್ಬೇಕಾದ್ರೆ BVN ಸಾರು ನಮಗೆ ಟ್ಯೂಷನ್ ಮಾಡೋರು, ತುಂಬಾ ಚೆನ್ನಾಗಿ ಹೇಳ್ಕೊಡೋರು, ಪಾಠನ ಎಲ್ಲ ಅರ್ಥ ಆಗೋಂಗೆ ಹೇಳೋರು. ಅಂತ ಗುರುಗಳನ್ನ ನಾವು ಇವಾಗ ಮಿಸ್ ಮಾಡ್ಕೊಂಡಿದೀವಿ, ಬೇಜಾರಾಗುತ್ತೆ. ಏನ್ ಮಾಡೋದು, ನಮ್ಗಂತ ಗುರುಗಳು ಬಂದ್ ಪಾಠ ಹೇಳಬೇಕು ಅನ್ನೋ ಅಭಿಪ್ರಾಯ ಇದೆ. ಸರ್, ಕುಮುದಿನಿ ಮೇಡಮ್ ಅವರು ವಿಜಯ್ ಭಾರದ್ವಾಜ್ ಸರ್ ಅವರ ತಾಯಿ. ಹೌದು. ಸೊ ಒನ್ ಆಫ್ ಯುವರ್ ಫಸ್ಟ್ ಸ್ಟೂಡೆಂಟ್ಸ್. ಒಂದು ಚಾಪೆ ಹಾಕಿ ಆ ಚಾಪೆ ಮೇಲೆ ಕೂರಿಸಿ ನಾನು ಪಾಠ, ನನಗೆ ಯಾವ ಬ್ಲ್ಯಾಕ್ ಬೋರ್ಡ್ ಬೇಕಾಗಿತ್ತಿಲ್ಲ. ಅದು ಒಂದು, ಇವತ್ತಿಗೂ ನಾನು ಬ್ಲ್ಯಾಕ್ ಬೋರ್ಡ್ ಉಪಯೋಗಿಸಿದ್ದೇ ಇಲ್ಲ ಮನೇಲಿ ಪಾಠದಲ್ಲಿ. 60 ವರ್ಷನೂ ಪಾಠ ಮಾಡಿದ್ದೀನಿ. ಇವತ್ತಿಗೂ ಹೀಗೆ ಕೂತ್ಕೋತೀನಿ, ಮಕ್ಕಳು ಮುಂದೆ ಕೂತ್ಕೋತಾರೆ.
ಯಾವ ಬ್ಲ್ಯಾಕ್ ಬೋರ್ಡು ಇಲ್ಲ. ನಂಗೆ ಬ್ಲ್ಯಾಕ್ ಬೋರ್ಡ್ ಬೇಕಾಗಿಲ್ಲ. ಇವನ್ ಟು ಟೀಚ್ ಮ್ಯಾಥಮೆಟಿಕ್ಸ್ ಐ ಡೋಂಟ್ ಯೂಸ್ ಬ್ಲ್ಯಾಕ್ ಬೋರ್ಡ್ ಎಟ್ ಆಲ್. ಸೊ ಕುಮುದಿನವ್ರಿಗೂ ಪಾಪ ನಾನು ಪಾಠ ಮಾಡಿದ್ದೆ. ಆಕೆ ಪಾಸ್ ಮಾಡಿದ್ರು. ಒಂದೇ ಅಟೆಂಪ್ಟ್ 3 ತಿಂಗಳಲ್ಲೇ ಕಲ್ತ್ಕೊಂಡು ಆಕೆ ಪಾಸ್ ಮಾಡಿದ್ಲು. ಅದಕ್ಕೋಸ್ಕರ ಆಕೆ ಹಾಗೆ ಹೇಳಿದ್ದಾರೆ. ಸರ್, ಏನಂದ್ರೆ ನೋಡಿ, ಮೇಡಮ್ ಏನು ಹೇಳಿದ್ರು ಅಂದ್ರೆ ಇಂಥ ಟೀಚರ್ಸ್ನ ಮಿಸ್ ಮಾಡ್ಕೋತೀವಿ ಅಂತ. ಸೊ ಒಳ್ಳೊಳ್ಳೆ ಟೀಚರ್ಸ್ಗಳ ಗರಡಿಯಲ್ಲಿ ಪಳಗದವರು ಇವತ್ತು ನಾವೇನು ನೋಡ್ತಾ ಇದೀವಿ, ಇವತ್ತಿನ ದಿನ ಸ್ಕೂಲ್ಸ್ಗಳ ಆಯ್ಕೆಗೆ ಆಪ್ಷನ್ ಸಿಕ್ಕಾಪಟ್ಟೆ ಇದೆ. ಆದರೆ ಒಳ್ಳೆ ಟೀಚರ್ಸ್ ಎಷ್ಟು ಕಡೆ ಸಿಗ್ತಾ ಇದ್ದಾರೆ ಅಂದರೆ ತುಂಬ ತುಂಬ ಕಡಿಮೆ. ಸೊ ಏನಾಗುತ್ತೆ ಸರ್, ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ಏನಂದ್ರೆ ಅವ್ರ ಮಕ್ಕಳಿಗೆ ಒಳ್ಳೆ ಟೀಚರ್ ಸಿಗಬೇಕು ಅನ್ನೋ ಆಸೆ ಇದೆ, ಆದರೆ ಯಾರಿಗೂ ಅವ್ರ ಮಕ್ಕಳನ್ನ ಟೀಚರ್ಸ್ ಮಾಡಬೇಕು ಅನ್ನೋ ಆಸೆ ಇಲ್ಲ. ಇದನ್ನ ಯಾಕೆ ಇವತ್ತಿನ ಜನರೇಷನ್ ಅವರು ಪ್ರೊಫೆಷನ್ ಆಗಿ ಆರಿಸ್ಕೋಬೇಕು ಅನ್ನೋದ್ರ ನಿಮ್ಮ ವರ್ಷನ್ ಹೇಳೋದಿದ್ರೆ ಸರ್? ನಾನು ಒಂದು ಇನ್ಸಿಡೆಂಟನ್ನು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಆವತ್ತಿನ ಸಂದರ್ಭದಲ್ಲಿ ನಮ್ಮ ತಾಯಿ ಫ್ರೆಂಡು ಅಥವಾ ಸಂಬಂಧಿಕರು ಬಂದಿದ್ದರು. ಆವತ್ತಿನ ದಿವಸ ರಜೆ ಇತ್ತು. ನಮ್ಮ ಅಣ್ಣ ಆಫೀಸ್ಗೆ ಹೋಗಿದ್ದ, ನನ್ನ ತಮ್ಮನೂ ಆಫೀಸ್ಗೆ ಹೋಗಿದ್ದ. ನನ್ನ ತಂಗಿಗೂ ಮದುವೆ ಆಗಿತ್ತು. ನಾನು ರೂಮಲ್ಲಿ ಕೂತಿದ್ದೆ. ಅವತ್ತಿನ ದಿವಸ ರಜೆ ಆಯಿತು. ಆಕೆ ಬಂದರು. ಸಿಂಗ್ಯುಲರ್ ಆಗಿ ನಮ್ಮ ತಾಯಿ ಹೆಸರು ಶಾರದೆ ಅಂತ. ಶಾರದೆಯನ್ನು ಕೇಳ್ತಾಯಿದ್ರು. ಶಾರದೆ, ನಿಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ? ಹೌದು ನೋಡಮ್ಮ, ದೊಡ್ಡ ಮಗ ನಮ್ಮ AG's ಆಫೀಸಲ್ಲಿದ್ದಾನೆ. AG's ಆಫೀಸ್ ಅಂದರೆ ಪ್ರೆಸ್ಟೀಜಿಯಸ್ ಇದು. ಹಾಂ, AG's ಆಫೀಸಲ್ಲಿದ್ದಾನಾ? ಆಮೇಲೆ ಇನ್ನೊಬ್ಬ ಲಾಸ್ಟ್ ಮಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಆಮೇಲೆ ಇವಳು ಮಗಳು, ಅವಳನ್ನ ನಾವು ಇಂಜಿನಿಯರ್ಗೆ ಮದುವೆ ಮಾಡಿಕೊಟ್ಟಿದ್ದೇವಮ್ಮ. ಆಮೇಲೆ ಇನ್ನೊಬ್ಬ ಇದ್ನಲ್ಲಮ್ಮ ಸಣ್ಣಿಗೆ, ಅವನು ಮೇಷ್ಟ್ರಾಗಿದ್ದಾನಮ್ಮ. ಇಮಿಡಿಯೇಟ್ಲಿ ಆಕೆ ಬಾಯಲ್ಲಿ ಅಯ್ಯೋ ಪಾಪ ಅಂತ ಬಂತು. ನೋಡ್ರಿ ಹೇಗಿದೆ. ನಾನು ರೂಮಲ್ಲಿ ಕೂತ್ಕೊಂಡಿದ್ದೇನೆ, ಈ ಸಂವಾದ ನಡೀತಾ ಇದೆ. ನಾನು ತಕ್ಷಣ ಆಚೆಗೆ ಬಂದೆ. ಯಾರು ಹಿಂಗೆ ಹೇಳೋರು? ಅಯ್ಯೋ ಪಾಪ ಅಂದಲ್ಲ ಅಂತ ಬಂದ ತಕ್ಷಣ ಆಕೆ ಚೇಂಜ್ ಮಾಡ್ಕೊಂಬಿಟ್ಲು. ಆಕೆ ಅಯ್ಯೋ ಅಲ್ಲಿ ಮೇಷ್ಟ್ರು ಅಂದಾಗಲ್ಲಪ್ಪ, ಮೇಷ್ಟ್ರು ಅಲ್ವಾ, ಎಲ್ಲರನ್ನೂ ಪಾಠ ಕಲಿಸ್ತವ್ರೆ ಮೇಷ್ಟ್ರು. ಆದ್ದರಿಂದ ಆ ರೀತಿಯಲ್ಲಿ ಮಾತಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಸಹ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಮೇಷ್ಟ್ರು ಅಂತ ಹೇಳಿದ್ರೆ ಏನೋ ಅಂತ ಒಂದು ಎಕನಾಮಿಕಲಿ ಹೇಳೋದಾದರೆ ಅಂಥ ಒಂದು ಒಳ್ಳೆಯ ಸಂಬಳ ಬರುವುದಿಲ್ಲ. ಅದಕ್ಕೆ ಆ ಒಂದು ಪಾಯಿಂಟಿಂದ ಹೇಳ್ತಾರೆ ಎಲ್ಲರೂ ಇವತ್ತಿನ ಸಹ ಮೇಷ್ಟ್ರಾಗೋದು ಯಾರೂ ಪ್ರಿಫರ್ ಮಾಡೋದಿಲ್ಲ. ಒಂದು ಹೇಳ್ತೀನಿ, ಒಂದು ಕಾಲದಲ್ಲಿ ಏನೂ ಕೆಲಸಕ್ಕೆ ಬಾರ್ದವನು ಮೇಷ್ಟ್ರಾಗೋದು ಅಂತ ಒಂದು ನಾಣ್ಣುಡಿ ಇತ್ತು. ಅಂದಿನ ಕಾಲದಲ್ಲಿ ಎಂಥ ಮೇಷ್ಟ್ರಿದ್ರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈ ಕೆಲಸವನ್ನೇ ಅರಿಸ್ಕೊಂಡು ಬಂದು ಕೆಲಸ ಮಾಡಿದವರೇ ಇದ್ದಾರಲ್ವ. ಯೋಚನೆ ಮಾಡಿ, ಕುವೆಂಪು, BM ಶ್ರೀಕಂಠಯ್ಯ, HM ಶಂಕರನಾರಾಯಣರಾವ್ ಕನ್ನಡ ಅಂದರೆ, ಮೈಸೂರು ಯೂನಿವರ್ಸಿಟಿ ಒಳಗಡೆ ಎಂಥ ಪ್ರೊಫೆಸರ್ಸ್ ಅಲ್ವಾ. ಕುವೆಂಪು ನನಗೆ ವೈಸ್ ಚಾನ್ಸಲರು, ಆ ಟೀಚರ್ ಇರ್ಬೋದು. ಅವರೆಲ್ಲ ಸಂಬಳವನ್ನು ನೋಡ್ಕೊಂಬಂದು ಕೆಲಸಕ್ಕೆ ಸೇರಿದವರಲ್ಲ. ನಾನು ವಿದ್ಯೆ ದಾನ ಮಾಡಬೇಕು, ವಿದ್ಯೆ ಕೊಡಬೇಕು ಅಂತ ಒಂದು ಇದು ಮನಸ್ಸಿಂದ ಬಂದು ಸೇರಿಕೊಂಡವರು. ಸೊ ಐ ಹ್ಯಾವ್ ಟೋಲ್ಡ್ ಯು ಅಲ್ವಾ, ದೇ ಹ್ಯಾವ್ ಜಸ್ಟ್ ಚೋಸನ್ ದಿಸ್ ಪ್ರೊಫೆಷನ್. ಬಟ್ ಇವತ್ತಿಗೂ ಸಹ ಹೇಳ್ತೀನಿ ನಾನು, ಇವತ್ತಿಗೂ ಸಹ ಮೇಷ್ಟ್ರಾಗಬೇಕು ಅಂತ, ಮೇಷ್ಟ್ರು ಎಷ್ಟು ಜನ ಮಕ್ಕಳಿಗೆ, ಎಷ್ಟು ಜನ ಇವತ್ತು ತಂತಾನ ಕೇಳಿ ಎಷ್ಟು ಜನ ಮೇಷ್ಟ್ರಿಗೆ ಹೆಣ್ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಕಾರಣ ಅಷ್ಟೇ. ಕಾರಣ ಅಂದರೆ ಎಲ್ಲ ಸಂಬಳವನ್ನು ನೋಡ್ತಾರೆ. ಇವತ್ತಿನ ಸಂದರ್ಭದಲ್ಲಿ ನೋಡೋಕೆ ಹೋದರೆ ಮೇಷ್ಟ್ರ ಸಂಬಳ ಏನು ಕಡಿಮೆ ಇಲ್ಲ, ಚೆನ್ನಾಗಿದೆ, ಉತ್ತಮವಾಗೇ ಇದೆ. ಆದರೂ ಏನೋ ಒಂದು ಮೇಷ್ಟ್ರು ಅಂದರೆ ಒಂಥರ ಒಂದು ಭಾವನೆ ಇದ್ದೇ ಇದೆ, ಅದು ಹೋಗೋದಿಲ್ಲ. ಅದು ಕಾಲೇಜ್ ಲೆಕ್ಚರ್ ಆದರೆ ಪರವಾಗಿಲ್ಲ, ಹೈಸ್ಕೂಲ್ ಮೇಷ್ಟ್ರು, ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಅಂತ ಹೇಳಿದ್ರೆ ಇವತ್ತಿಗೂ ಹಾಗೆ ಕಡಿಮೆ ಇದೆ. ಎಲ್ಲ ಪ್ರೊಫೆಷನ್ನು ನೀವು ಹಾಕಿ ಬರೀ ಒಂದು ಕೆಳಗೆ ಒಂದು ಬರೀರಿ. ಫಸ್ಟ್ ಮೇಲೆ ಬರೀತಕ್ಕಂಥದ್ದು ನಾನು ಟೀಚರ್, ಬಿಕಾಸ್ ಹೀ ಈಸ್ ದ ಮೇಕರ್ ಆಫ್ ಆಲ್ ದೀಸ್ ಅಲ್ವಾ. ಸೈಂಟಿಸ್ಟ್ ಆಫ್ಕೋರ್ಸ್, ಸೈಂಟಿಸ್ಟ್ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟ್ರ್ ಆಗಲಿ, ಎಲ್ಲರೂ ನೀವು ಕ್ಲಾಸ್ ರೂಮಿಂದಲೇ ಬಂದಿರತಕ್ಕಂಥದ್ದು. ಆದ್ದರಿಂದ
ಫಸ್ಟ್ ಅಲ್ಲಿ ಲಿಸ್ಟ್ ಹಾಕಿದ್ರೆ ಮೊದಲನೇದೇನಪ್ಪ ಅಂದರೆ ಟೀಚರ್, ಅದ್ರ ಕೆಳಗಡೆ ಎಲ್ಲ ಪ್ರೊಫೆಷನ್ಸು ಬರುತ್ತೆ. ಅಂತಹ ಒಂದು ಸ್ಥಾನವನ್ನು ನಮ್ಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ನನಗೆ ಆನರ್ ಮಾಡಿದ್ರು ಏನೋ ಒಂದಲ್ಲಿ. ರಾಮಕೃಷ್ಣ ಹೆಗಡೆಯವರು ಅವತ್ತು ಚೀಫ್ ಮಿನಿಸ್ಟರ್ ಆಗಿದ್ದರು, ಪಕ್ಕದಲ್ಲಿ ಕೂತ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಯಾವುದೋ ಒಂದು ನಮಗೊಂದು ಯಾವುದೋ ಒಂದು ಟೈಟ್ಲ್ ಕೊಟ್ಟರು, ಅದು ನನಗೆ ಹೆಚ್ಚಿಗೆ ಜ್ಞಾಪಕ ಇಲ್ಲ. ಸೇವಾರತ್ನ ಟೈಟ್ಲ್ ಕೊಟ್ಟರು. ಆವಾಗ ಆ ಸಭೆಯಲ್ಲಿ ಇದ್ದವರೊಬ್ಬರು ನನ್ನನ್ನು ಕೇಳಿದ್ರು, ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಯು ಆರ್ ಎ ಟೀಚರ್ ಸರ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಟೀಚರ್ ಆ್ಯಂಡ್ ಎ ಪಾಲಿಟಿಷಿಯನ್ ಅಂತ ಕೇಳಿದ್ರು. ನನಗೆ ಎಂಥ ಒಂದು ಸಂದರ್ಭ, ಪಾಲಿಟಿಷಿಯನ್ ಪಕ್ಕ ಕೂತ್ಕೊಂಡಿದ್ದೇನೆ. ನಾನು ರಾಮಕೃಷ್ಣ ಹೆಗಡೆ ಅವರಿಗೆ ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು ಸರ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಪರವಾಗಿಲ್ಲ ಮಾಸ್ತರೇ ಹೇಳಿ ಪರವಾಗಿಲ್ಲ ಅಂದರು. ಅವರು ಆ ಕಡೆಯವರು, ಮಾಸ್ತರೇ ಹೇಳಿ ಪರವಾಗಿಲ್ಲ ಅಂದರು, ದಯವಿಟ್ಟು ಬೈಕೋಬೇಡಿ ಸರ್ ಅಂತ ಹೇಳಿ. ವೆನೆವರ್ ಎ ಪಾಲಿಟಿಷಿಯನ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಎ ಮೈಕ್ ಲೈಕ್ ದಿಸ್, ಇನ್ ಫ್ರಂಟ್ ಆಫ್ ಎ ಕ್ರೌಡ್, he thinks of the next election. But as a teacher, when I just stand in front of a mic, I always think of the next generation. Oh, wow. That is the difference between a teacher and a politician. ದಯವಿಟ್ಟು ತಿಳ್ಕೊಳ್ಬಾರ್ದು ಸರ್ ಅಂತ ಹೇಳಿದೆ. ಬಟ್ ನೀವು ಹೇಳ್ತಾ ಇದ್ರಿ ಕಾಲೇಜ್ ಪ್ರೊಫೆಸರ್ ಆದರೂ ಪರವಾಗಿಲ್ಲ, ಹೈಸ್ಕೂಲ್ಗೆ ಅಥವಾ ಪ್ರೈಮರಿ ಸ್ಕೂಲ್ಗೆ ಬೇಡ ಅಂತಾರೆ ಅಂತ. ಬಟ್ ಐ ಫೀಲ್ ಸರ್ ನೋಡಿ, ಅದು ನಮ್ಮ ಫಾರ್ಮೇಟಿವ್ ಇಯರ್ಸ್, ಮಿಡಲ್ ಸ್ಕೂಲ್ ಮತ್ತು ಹೈಸ್ಕೂಲ್, ಆ ಸಮಯದಲ್ಲಿ ನಮ್ಮ ಟೀಚರ್ಸ್ ಹೈಸ್ಕೂಲ್ ಮೇಸ್ಟರ್ನ ಪ್ರೈಮರಿ ಸ್ಕೂಲ್ ಮೇಸ್ಟರ್ನೇ ಎಕ್ಸಾಕ್ಟ್ಲಿ ಎಲ್ಲರಿಗೂ ಅವರ ಪ್ರೈಮರಿ ಮಿಡಲ್ ಅಂಡ್ ಹೈಸ್ಕೂಲ್ ಮೇಸ್ಟರ್ ನಿಮ್ಗೆ ಆಗಲೇ ಬೈಕೋಬಾರ್ದು. ಪ್ಯೂರ್ ಹಾರ್ಟ್ ಹೈಸ್ಕೂಲ್ವರೆಗೂ ಮಕ್ಕಳಿಗೆ ನೀವು ಮಕ್ಕಳೇ. ಕಾರಣ ಅಂತ ಪ್ಯೂರ್ ಹಾರ್ಟ್, ಅದು ಏನೂ ಇಲ್ಲ, ನೀವು ಒಳ್ಳೆಯದನ್ನೇ ನೋಡ್ತೀರಿ. ಬಟ್ ಆ್ಯಸ್ ಯು ಗೋ ಹೈಯರ್ ಆ್ಯಂಡ್ ಹೈಯರ್, ಆಗಲೇ ನೀವು ದೊಡ್ಡವರಾಗ್ಬಿಟ್ಟಿರ್ತೀರಿ, ದೊಡ್ಡ ದೊಡ್ಡ ಥಿಂಗ್ಸನ್ನು ಥಿಂಕ್ ಮಾಡ್ತೀರಿ. ಹೀಗಾಗಿ ಸರ್ಟನ್ಲಿ ಪ್ರೈಮರಿ ಸ್ಕೂಲ್ಸ್ ಟೀಚರ್ಸ್ ಆ್ಯಂಡ್ ಹೈಸ್ಕೂಲ್ ಟೀಚರ್ಸ್ ಆರ್ ಆಲ್ವೇಸ್ ರಿಮೆಂಬರ್ಡ್ ಫಾರ್ ಅ ಲಾಂಗ್ ಟೈಮ್. ವೆರಿ ಟ್ರೂ ಸರ್, ವೆರಿ ಟ್ರೂ, ವೆರಿ ಇಂಪಾರ್ಟೆಂಟ್. ಹೌದು, ಒಂದಷ್ಟು ಇನ್ಸಿಡೆಂಟ್ಸ್ ವಿಚ್ ಆರ್ ರಿಮೆಂಬರ್ ನಿಮ್ಮ ಜೀವನದ್ದು. ಅದರಲ್ಲಿ ಒಂದನ್ನು ಐ ವುಡ್ ಲೈಕ್ ಟು ಹೈಲೈಟ್. ಅಂದರೆ ನೀವು BEd ಮಾಡ್ತಾ ಇದ್ದಂಥ ಸಮಯ, ದುಡ್ಡಿಗೆ ತುಂಬ ಕಷ್ಟ ಇತ್ತು. ಅಂದರೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಾಗಿರುತ್ತೆ ಸರ್, ರೈಟ್? ಅದು ಎಸ್ ಎಸ್ ಸೌಜನ್ಯ ಅವರೇ, ನಾನು ನನ್ನ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಸೌಜನ್ಯ ಅವರೇ ಅನ್ಬೇಡಿ ಸರ್, ನನ್ಗೆ ಐ ಫೀಲ್ ವೆರಿ ಎಂಬ್ಯಾರಸ್ಡ್. ಸೌಜನ್ಯ, ಎಸ್ ಸರ್, ನಾನು ನನ್ನ ಹೇಳ್ತೀನಿ, ಜ್ಞಾಪಿಸ್ಕೋತೀನಿ. ಬಹಳ ಕಷ್ಟದ ದಿವಸ ಅವಾಗೆಲ್ಲ. ನಾನಿಲ್ಲಿ ನಾವು ಅದನ್ನು ಹೇಳಬೇಕಾಯ್ತು. ನಾವು 3 ಜನ ಅಣ್ಣ ತಮ್ಮಂದರು, ಒಬ್ಳು ಮಗಳು. ನಮ್ಮ ತಂದೆ ಇತ್ತಿಲ್ಲ. ನಾವು ಭಾಳ ಕಷ್ಟಪಟ್ವು, ಇರೋ ವಿಷಯ ಹೇಳಬೇಕು, ಕಷ್ಟಪಟ್ವು. ನಮ್ಮ ತಂದೆ ಹೋದಾಗ ಆ ಇದರಲ್ಲಿ ಒಬ್ಬ ಗೌರ್ಮೆಂಟ್ ರೂಲ್ಸ್ ಪ್ರಕಾರವಾಗಿ ಒಬ್ಬ ಮಗನಿಗೆ ಕೆಲಸ ಕೊಡಬೇಕು. ಹಾಗಾಗಿ BSc ನಮ್ಮ ಅಣ್ಣ ಮುಗಿಸಿದ್ದ. ಹಾಗೆ ಅವನು ಡಿಫೆನ್ಸ್ ಕೌನ್ಸಿಲ್ಗೆ ಕೆಲಸ ಸಿಕ್ತು. ಅಲ್ಲಿ ಬೆಂಗಳೂರಿನಲ್ಲೇ ಬಂದ. ಅವನು ಸಂಪಾದನೆ ಮಾಡಿ ಅದರಲ್ಲಿ 100 ರೂಪಾಯಿ ನಮಗೆ, ನಾನು ಮೈಸೂರಲ್ಲಿ ಇದ್ದಿದ್ದು, ಅವ್ನು ಬೆಂಗಳೂರಲ್ಲಿ ಇದ್ದಿದ್ದು, ನಾವೆಲ್ಲ ಮೈಸೂರಲ್ಲಿ ಓದ್ತಾ ಇದ್ದಿದ್ದು. ಅವನು ಆ 100 ರೂಪಾಯಿನ ಕಳಿಸೋವರೆಗೂ ನಮ್ಗೆ ಊಟ ಇಲ್ಲ. ಅವನ 100 ರೂಪಾಯಿಲೇ ನಮ್ಮ ಜೀವನ ನಡಿಬೇಕು ಅಂತ ಒಂದು ಸಂದರ್ಭದಲ್ಲಿ ಇದ್ವು ನಾವು ಅವಾಗ, ಆ ಕಾಲದಲ್ಲಿ ಇದ್ದಿದ್ದು. ಹೀಗಾಗಿ ನಾನು BEd ಪರೀಕ್ಷೆಗೆ ತಗೋಬೇಕಾದ್ರೆ ಬಹಳ ಆ ಒಂದು ಮಾಡೆಲ್ನ ಪ್ರೆಸೆಂಟ್ ಮಾಡಬೇಕಾಯಿತು. ಆ ಮಾಡೆಲ್ನ ನಾನು ತಯಾರು ಮಾಡಬೇಕಾದ್ರೆ ಹಣ ಖರ್ಚು ಮಾಡಬೇಕಾಯಿತು. 100 ರೂಪಾಯಿ 200 ರೂಪಾಯಿ ಸಾಧ್ಯ ಇತ್ತಿಲ್ಲ. ನಾನು ಹೇಳಿದೆ, ಆಗಲ್ಲ ಸರ್, ನನಗೆ ಮಾಡೆಲ್ ಮಾಡ್ಸೋಕ್ಕಾಗೋಲ್ಲ, 20 ಮಾರ್ಕ್ಸ್ ಜಲ್ರಿ ಹೋಗುತ್ತಲ್ರಿ, ಬಿಡಿ ಸರ್, ನಾನು 80 ಮಾರ್ಕ್ಸ್ಗೆ ನಾನು ಅಟೆಂಪ್ಟ್ ಮಾಡ್ತೀನಿ ಸರ್, ಅದು ನಿಮ್ಮ ಇಷ್ಟ ಅಂದರು. ಹೀಗಾಗಿ ನಾನು ಸರಿ ಅಂತ ಹೇಳಿದೆ. ಮಹಾಜನಾಸ್ ಹೈಸ್ಕೂಲು ಮೈಸೂರು ಉತ್ತರ ಭಾಗದಲ್ಲಿರ್ತಕ್ಕಂಥದ್ದು. ನಾನು ಇದ್ದಿದ್ದು ದಕ್ಷಿಣ ಭಾಗದಲ್ಲಿ. ಬಸ್ಸಲ್ಲಿ ಹೋಗಬೇಕು. ನಮ್ಮ ತಾಯಿ ನನಗೆ 4 ಆಣೆ ಅಂದರೆ 25 ಪೈಸವನ್ನು ಕೊಟ್ಟರು. ನಾನು ಬಸ್ಸಲ್ಲಿ ಹೋಗಲಿಲ್ಲ, ನಡ್ಕೊಂಡು ಹೋದೆ ಮಹಾಜನಾಸ್ ಹೈಸ್ಕೂಲ್ಗೆ. ಅಲ್ಲಿ ಹೋಗಿ ನನಗೆ ಯಾವ ಮಾಡಲೂ ಇಲ್ಲ.
ಮಾಡಲಿಲ್ಲದೆ ಪ್ರೆಸೆಂಟ್ ಮಾಡೋಕ್ಕೆ ಆಗೋದಿಲ್ಲ ಲೆಸನನ್ನು. ಒಂದು ಕನ್ನಡ ಮೀಡಿಯಮಲ್ಲಿ ಮಾಡಬೇಕಾಯ್ತು, ಇನ್ನೊಂದು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಬೇಕಾಯಿತು. ನಾನು 10 ಪೈಸಾ ಕೊಟ್ಟು ಅದರಲ್ಲಿ 25 ಪೈಸಾ 10 ಪೈಸಾ ಕೊಟ್ಟು ಆಗಿನ ಕಾಲಕ್ಕೆ ಒಂದು ಚೇಪೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಸೀಬೆಕಾಯಿ ಅಂತೇಳಿ ನಾವು ಚೇಪೆಕಾಯಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಆ ಚೇಪೆಕಾಯನ್ನು ಕೊಂಡ್ಕೊಂಡೆ. ನಂತರ ಕ್ಲಾಸ್ ರೂಮ್ಗೆ ಹೋದೆ. ನನ್ನ ಮಾಡೋ ಚೇಪೆಕಾಯಿ. ಹಿಂದೆ ಎಲ್ಲ ಪ್ರಿನ್ಸಿಪಲ್ ಎಲ್ಲರೂ ಕೂತಿದ್ರು, ಎಕ್ಸಾಮಿನರ್ಸು ಕೂತಿದ್ರು. ಸರಿ, ನಾನು ಆ ಸೀಬೆಕಾಯಿನ ಇಟ್ಕೊಂಡು ಓದ್ತಿದ್ದು. ಭಿನ್ನರಾಶಿ ಫ್ರ್ಯಾಕ್ಷನ್ಸನ್ನು ಕನ್ನಡದಲ್ಲಿ ಮಾಡಬೇಕಾಯ್ತು, ಇನ್ನೊಂದು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಬೇಕಾಯ್ತು. ಒಂದು ಕನ್ನಡ ಮೀಡಿಯಮ್ಗೆ ಭಿನ್ನರಾಶಿ ಅರ್ಥಮೆಟಿಕ್ ಅಂತ ತೊಗೊಂಡಿದ್ದೆ, ಭಿನ್ನರಾಶಿ. ಸರಿ ಅಂತ ತೆಗೆದುಕೊಂಡೋಗಿ ಆ ಸೀಬೆ ಹಣ್ಣನ್ನು ತೋರಿಸಿ ಮಕ್ಕಳಿಗೆ, ನೋಡಪ್ಪ ಇದು ಎಷ್ಟಿದೆ, ಎಷ್ಟು ತೊಗೊಂಡಿದ್ದೀನಿ. ಒಂದೇ ಒಂದು ಸರ್, ಒಂದು ಬೋರ್ಡ್ ಮೇಲೆ ಬರೆದೆ. ನಂತರ ನೀನೇನು ತಿನ್ನೋ ಅಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ ಬರ್ತಾನೆ, ಏನು ಮಾಡ್ತೀಯಾ? ಆಗ ಆ ಹುಡುಗಿ ಹೇಳಿದ್ಲು, ಅದನ್ನು ನಾನು ಅರ್ಧ ಭಾಗ ಮಾಡ್ತೀನಿ ಸಾರ್. ಯಾಕೆ ಅರ್ಧ ಭಾಗ ಮಾಡ್ತೀಯಮ್ಮ? ಸ್ವಲ್ಪ ಕಾಲು ಭಾಗ, ಮುಕ್ಕಾಲು ಭಾಗ. ಏನು ಸರ್, ಫ್ರೆಂಡ್ಸು ನಾವು ಸರ್, ಅರ್ಧ ಅರ್ಧ. ನೋಡಿ, ಆ ಭಾವನೆಯನ್ನು ನಾನು ಹುಟ್ಟಿಸ್ದೆ. ನಮ್ಮ ಇಂಡಿಯನ್ ಕಲ್ಚರ್ನ ನಾನು, ನಮ್ಮಲ್ಲಿರ್ತಕ್ಕಂಥ ಒಂದು ಕಲ್ಚರ್ನ ಪ್ರೊಜೆಕ್ಟ್ ಮಾಡಿದೆ ನಾನು. ಅಲ್ಲಿ ಅರ್ಧವನ್ನು ಭಾಗ ಮಾಡಿ ಅರ್ಧ ಅಂತ ಬರೆದಿರು, ಭಾಗಶ್ಮ ಅರ್ಧ ಅರ್ಧ. 4 ಜನ ಬಂದು ಏನು ಮಾಡೋದಮ್ಮ, ಅದನ್ನು ಅರ್ಧ ಅರ್ಧ ಮಾಡ್ಬೇಕು ಸರ್, 4 ಭಾಗ ಆಗುತ್ತೆ ಸರ್, ಪ್ರತಿಯೊಂದು ಕಾಲು ಕಾಲು. ಹೀಗೆ ನಾನು ಲೆಸನ್ನ ಡೆವಲಪ್ ಮಾಡಿದೆ. ಭಿನ್ನರಾಶಿ ಅನ್ನೋದನ್ನು ಒಂದನ್ನ 2 ಅರ್ಧ ಇದೆ, ಒಂದನ್ನು 4 ಭಾಗ ಇದೆ, ಕಾಲು ಭಾಗ 4 ಕಾಲು ಭಾಗ ಇದೆ ಅನ್ನೋದನ್ನು ಡೆವಲಪ್ ಮಾಡಿ ಪಾಠ ಮಾಡಿ, ನೀವು ನಂಬ್ತಿರೋ ಇರ್ತಿರೋ, ದಟ್ ವಾಸ್ ದಿ ಬೆಸ್ಟ್ ಲೆಸನ್. ಐ ಗಾಟ್ 96 ಇನ್ practicals. Wow. I got 96 in mathematics, which is the highest. 96. ನೆಕ್ಸ್ಟ್ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ತೆಗೆದುಕೋಬೇಕಾಯ್ತು. ಸೌಂಡ್ ಚಾಪ್ಟರ್ ಅಂತ ತೆಗೆದುಕೊಂಡಿದ್ದೆ ಇಂಗ್ಲೀಷ್ ಮೀಡಿಯಮಲ್ಲಿ. ನನಗೆ ಯಾವುದೂ ಇತ್ತಿಲ್ಲ. ಒಬ್ಬ ಹುಡುಗನ ಹೋಗ್ಬಿಟ್ಟು ಬ್ಲೇಡನ್ನು ಕೇಳಿದೆ ಕ್ಲಾಸ್ ರೂಮಲ್ಲಿ. ಬ್ಲೇಡ್ ಕೊಟ್ಟ. ಆ ಬ್ಲೇಡನ್ನು ನಮ್ಮ ಒಂದು ಇದಕ್ಕೆ ಟೇಬಲ್ಲಿ ಇದನ್ನು ನೋಡಿದೆ, ಒಂದು ಬಿರ್ಕಿತ್ತು. ಆ ಬಿರ್ಕಿಗೆ ನಾನು ಸಿಕ್ಕಿಸಿ ಅದನ್ನು ಡಿನ್ ಡಿನ್ ಅನ್ನಿಸ್ದೆ. ಡಿನ್ ಡಿನ್ ಅಂತ. ಏನಪ್ಪ ಅಂತ ಹೇಳಿದೆ, ಸೌಂಡ್ ಈಸ್ ಪ್ರೊಡ್ಯೂಸ್ ಬೈ ದ ವೈಬ್ರೇಷನ್ ಆಫ್ ಬಾಡೀಸ್ ಅನ್ನಕ್ಕೆ ಈ ಎಕ್ಸ್ಪೆರಿಮೆಂಟನ್ನು ಮಾಡಿ ಮಕ್ಕಳನ್ನ ಇದನ್ನ ಡೆವಲಪ್ ಮಾಡಿದೆ ನಾನು. ಐ ಜಸ್ಟ್ ಒನ್ಸ್ ಅಗೇನ್ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಸೈನ್ಸ್ ಆಲ್ಸೋ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಐ ಸ್ಟುಡ್ 13th. ಅಫ್ಕೋರ್ಸ್ ಅದೊಂದು ಅಲ್ಲಿ ಬಿ ಎಡಲ್ಲಿ 13th ರ್ಯಾಂಕ್ ನಾನು. 13. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಏನಂದರೆ ನೆಸಿಟಿ ಈಸ್ ದಿ ಮದರ್ ಆಫ್ ಅಲ್ವಾ, ಇನ್ವೆನ್ಷನ್ಸ್. ಏನು ಮಾಡ್ತಾರೆ ಮದರ್ ಆಫ್ ಇನ್ವೆನ್ಷನ್? ಏನು ಮಾಡೋಕ್ಕಾಗೋದಿಲ್ಲ, ನಾನೇ ಕಂಡುಹಿಡ್ಕೋಬೇಕಾಯ್ತು. ಯಾರೂ ಸಹಾಯ ಮಾಡೋರು ಇತ್ತಿಲ್ಲ. ಇದು ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಒಂದು ನಾನು ಜ್ಞಾಪಿಸ್ಕೊಳ್ಳೇಬೇಕಾದ್ದು. ಸೊ ನಿಮ್ಮ ಪಾಠ ಮಾಡುವ ವೈಖರಿ, ನೀವು ಬರೆಯೋ ರೀತಿ, ಅದೆಷ್ಟು ಚೆನ್ನಾಗಿ ಆ ಸ್ಟ್ರೋಕ್ಸ್ಗಳನ್ನು ಕೊಡ್ತೀರಾ. ಇದಕ್ಕೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಸರ್. ಅದರಲ್ಲಿ ಒಬ್ಬರು ನಿಮ್ಮ ಸ್ನೇಹಿತರು ಕೂಡ, ಅವರ ಒಂದು ವಾಯ್ಸ್ ನೋಟ್ ಕೇಳಿಬಿಡೋಣ, ಓಕೆನಾ? ನಾನು BV ಸ್ನೇಹಿತ. ಇದೊಂಥರ ವಿಚಿತ್ರ. ನಾನು BEd ಓದ್ತಿದ್ದಾಗ BV ನಾಗರಾಜು ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ರು ಸೈಮಲ್ಟೇನಿಯಸ್ ಈಕ್ವೇಷನ್ ಮೇಲೆ. ಅದು ನೋಡಿದ ಮೇಲೆ ನನಗೆ ಈ ಮನುಷ್ಯ ಒಳ್ಳೆ ಮೇಸ್ಟ್ರು, ಇವನು ಇರ್ತಕ್ಕಂಥ ಸ್ಕಿಲ್ ಎಷ್ಟು ಚೆನ್ನಾಗಿದೆ, ಒಂದು ಪಾಠನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾನೆ, ಈ ತರ ನಾನು ಏನಾದ್ರು ಮಾಡಿ ಕಲ್ತ್ಕೋಬೇಕು ಅನಿಸ್ತು. ನಾನು ಬೆಂಗಳೂರು ಹೈಸ್ಕೂಲ್ ಸೇರ್ಕೊಂಡ್ಮೇಲೆ BV ಕ್ಲಾಸ್ಗಳನ್ನ ನೋಡ್ತಾ ಇದ್ದೆ. ನನಗೆ ಒಂದು ಕ್ಲಾಸ್ ಮಾತ್ರ ಅತ್ಯಂತ ಹೆಚ್ಚಾಗಿ ಇಷ್ಟ ಆಯ್ತು. ಅದು 10th ಸ್ಟ್ಯಾಂಡರ್ಡ್ ಪೋರ್ಷನ್ 9th ಸ್ಟ್ಯಾಂಡರ್ಡ್ ಮಾಡ್ತಿದ್ರು. ನಮ್ಮ BEd ಕಾಲೇಜ್ ಮೇಸ್ಟ್ರನ್ನೆಲ್ಲ ಸ್ಟೂಡೆಂಟ್ಸ್ ಜೊತೆ ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡ್ವಿ ನಾವು ಹಿಂದೆ. BV ನಾಗರಾಜ್ ಅವತ್ತು ಮಾಡ್ತಾ ಇದ್ದಿದ್ದ ಪಾಠ ಲಾ ಆಫ್ ಮಾಸ್ ಆಕ್ಷನ್. ಲಾ ಆಫ್ ಮಾಸ್ ಆಕ್ಷನ್ ಮಾಡೋದು ಬಹಳ ಕಷ್ಟ. ಲೆಕ್ಚರ್ ಅಲ್ಲಿ ಲಾ ಆಫ್ ಮಾಸ್ ಆಕ್ಷನ್ ಇರೋದು ಹೇಳ್ಬಿಡ್ಬೋದು, ಬೋರ್ಡ್ ಮೇಲೆ ಬರೆದು ಬಿಡ್ಬೋದು. ಆದ್ರೆ ಲಾ ಆಫ್ ಮಾಸ್ ಆಕ್ಷನ್ ನ ಎಲಿಸಿಟ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡೋದು ಬಹಳ ಕಷ್ಟ. ಅಥವಾ ಎಷ್ಟು ಸುಲಭವಾಗಿ ಒಂದಾದ್ಮೇಲೆ ಒಂದು ಒಳ್ಳೆ ಒಂದು ಗೋಡೆ ಕಟ್ಟುವಾಗ ಇಟಿಗೆ ಜೋಡಿಸ್ದಾಗಿ ಕಟ್ಟಿ ಆ ಪಾಠವನ್ನ ಮಾಡಿದ್ರು. ಆತನ ಬೋರ್ಡ್ ರೈಟಿಂಗು ನಾನು ನೋಡಿದ ಪೈಕಿ ಇದುವರೆಗೂ ಎಷ್ಟೋ ಸಾವಿರಾರು ಜನ ಮೇಸ್ಟ್ರುಗಳ ಪಾಠ ನೋಡಿದ್ದೀನಿ ನಾನು ಟೀಚರ್ ಎಜುಕೇಶನ್ ಹೋದ್ಮೇಲೆ. BV ನಾಗರಾಜ್ ಬರೆದಾಗ ಬೋರ್ಡ್ ರೈಟಿಂಗ್ ಯಾರು ಬರೋದಿಲ್ಲ. ಕ್ಲಾಸಿಫಿಕೇಶನ್ ಬೋರ್ಡ್ ಅಲ್ಲಿ ಯಾವಾಗ ಎಲ್ಲಿ ಬರಿಬೇಕು, ಯಾವ್ದು ಮೆಮೊರಿಯಲ್ಲಿ ಇರಬೇಕು, ಯಾವ್ದು ಕಲ್ತ್ಕೊಂಡ್ಮೇಲೆ ಬರಿಬೇಕು ಅನ್ನೋದನ್ನ ಬೋರ್ಡ್ ಅಷ್ಟೆಂಟು ಸ್ಪಷ್ಟವಾಗಿ ಅತ್ಯಂತ ಸುಂದರವಾದ ಬರವಣಿಗೆಯಲ್ಲಿ ಸ್ಟ್ರೋಕ್ಸ್ ಇಟ್ಕೊಂಡು ಸ್ಪೆಷಲ್ ಸ್ಟ್ರೋಕ್ಸ್ BV ಅಂತ ಇಟ್ಕೊಂಡು ಪಾಠ ಮಾಡ್ತಕ್ಕಂಥ ಏಕೈಕ ಟೀಚರ್ BV ನಾಗರಾಜ್. ಪ್ರತಿಯೊಬ್ಬ ಮಕ್ಕಳನ್ನ ಕೈ ಎತ್ತಿಸ್ತಾರೆ. ಅದ್ರಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ. ಫಸ್ಟ್ ಕಷ್ಟವಾಗಿ ಹೇಳುವಾಗ ಬುದ್ಧಿವಂತ ಅಂತ ಕೇಳ್ತಾರೆ, ಆಮೇಲೆ ಹೇಳಿಸಿದ್ಮೇಲೆ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಿಮ್ಗೆ 3 ಅಂಶ ಅವ್ರ ಕ್ಲಾಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ.
ರಿಜಿಸ್ಟ್ರೇಷನ್, ರಿಟೆನ್ಷನ್ ಅಂಡ್ ರೀಕಾಲ್, ಸ್ಮರಣೆ, ಈ ಮೂರನ್ನ ತನ್ನ ಪಾಠದಲ್ಲಿ ಅಳವಡಿಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಬಹಳ ಸಂತೋಷ. ನಾನು ಕೆಮಿಸ್ಟ್ರಿ ಪಾಠ ಮಾಡೋದನ್ನೆಲ್ಲ ಬಿ ವಿ ನಾಗರಾಜ್ ಅಂತ ಕಲಿತೆ. ಈಗಲೂ ನಾನು ಬಿ ವಿ ನಾಗರಾಜನ್ ಹೇಳೋದು ಇಷ್ಟೇ, ಒಂದು ಕ್ಲಾಸ್ನ ವಿಡಿಯೋ ಮಾಡಿ ನಮ್ಗೆ ಕೊಡಿ, ಅದು ಇಷ್ಟು ದಿನ ಆದರೂ ಅದು ರೆಕಾರ್ಡ್ ಆಗಿರುತ್ತೆ, ಮುಂದೆ ಮೇಷ್ಟ್ರುಗಳಾಗೋರಿಗೆ ಅತ್ಯಂತ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸಮೀರ್ ಸಿಂಹ ಸರ್. ಸಮೀರ್ ಸಿಂಹ ಎಸ್ ಸರ್. ಒನ್ ಆಫ್ ಮೈ ಗುಡ್ ಫ್ರೆಂಡ್ಸ್. ಐ ಟೆಲ್ ಯು, ಅವ್ರಿಗೆ ನನ್ನ ಬಗ್ಗೆ ಹೆಮ್ಮೆ ಇದೆ. ಭಾಳ ಸಂತೋಷಪ್ಪ ಸಿಂಹ. ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಎಕ್ಸ್ಪ್ರೆಸ್ಡ್ ಫ್ರೀಲಿ ಯುವರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಅಗೈನ್.